ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ಸ್ನೇಹಿತರೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಎಳ್ಳು ಬೆಲ್ಲ ತಿಂದು ಸಿಹಿಯನ್ನು ಕಹಿಯನ್ನು ಎರಡನ್ನೂ ಸಮಾನವಾಗಿ ಹಂಚಿಕೊಂಡು ಒಳ್ಳೆಯ ಮಾತುಗಳನ್ನು ಆಡ್ತಾ ಸುಖ ಶಾಂತಿ ಸಂತೋಷದಿಂದ ಬಾಳೋಣ ಅಂತೇಳಿ ಹಾರೈಸ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರುವಂಥ ಒಂದು ವಿಡಿಯೋ. ಈ ಒಂದು ವಿಷಯ ಕಂಪ್ಲೀಟಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ, ಭಾರತದ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಷಯ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ಥರ ವೀಡಿಯೋಗಳನ್ನ ಹಾಕೋದು ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾ ಇರಲಿ. ಹೊಸ ಹೊಸ ಇನ್ಫಾರ್ಮೇಟಿವ್ ವಿಷಯಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸ್ನೇಹಿತರೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೆಣ್ಣು ಮಕ್ಕಳಿಗೆ ಗೊತ್ತಿರಲೇಬೇಕಾದಂಥ ಕಾನೂನು ಹಕ್ಕುಗಳು. ತುಂಬ ಜನ ಹೆಣ್ಮಕ್ಳಿಗೆ ಅವರ ಒಂದು ಕಾನೂನು ಹಕ್ಕುಗಳು ಗೊತ್ತೇ ಇರೋದಿಲ್ಲ. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ತುಂಬ ಜನಗಳಿಗೆ ಇದು ಗೊತ್ತಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಭಾಳ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ, ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಲೈಂಗಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಈ ಥರ ಎಲ್ಲ ಶೋಷಣೆಗೆ ಒಳಗಾಗ್ತಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಹಕ್ಕುಗಳನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದೇ ಆದರೆ ನೀವು ಕೂಡ ಸೇಫಾಗಿ ಸುರಕ್ಷಿತವಾಗಿ ಇರ್ಬೋದು. ಹಾಗಾಗಿ ಈ ಒಂದು ಕಾನೂನು ಹಕ್ಕುಗಳು ನಿಮ್ಮೆಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ ಇಂಪಾರ್ಟೆಂಟ್ ಕಾನೂನು ಹಕ್ಕುಗಳು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ರೈಟ್ ನಂಬರ್ 1, ರೈಟ್ ಟು ರಿಜಿಸ್ಟರ್ ಎ ಜೀರೋ FIR ಫ್ರಮ್ ಎನಿವೇರ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ರೈಟ್ ಟು ರಿಜಿಸ್ಟರ್ ಎ ಜೀರೋ FIR ಫ್ರಮ್ ಎನಿವೇರ್ ಅಂದರೆ ನೀವು ಎಲ್ಲಾದರೂ ಒಂದು ಹೊರಗಡೆ ಒಂದು ಪ್ಲೇಸಲ್ಲಿ ಏನಾದರೂ ಒಂದು ತೊಂದರೆಗೆ ಒಳಗಾದಾಗ, ಯಾರಾದರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ, ಒಂದು ದೌರ್ಜನ್ಯಕ್ಕೆ ಒಳಗಾದಾಗ ನೀವು ಫಸ್ಟು ಹಿಟ್ ಆ್ಯಂಡ್ ರನ್ ಅಂದರೆ ಆ ಸ್ಥಳದಿಂದ ಎಸ್ಕೇಪ್ ಆಗಬೇಕು. ನಂತರ ನೀವು ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಬಹುದು. ಇದರಲ್ಲಿ ಯಾವುದೇ ಥರ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಆ ಒಂದು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಜೀರೋ FIR ಅಂತೇಳಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು. ಆವಾಗ ಅವರು ಪೊಲೀಸ್ ಅಧಿಕಾರಿಗಳು ಆ ಒಂದು ಕಂಪ್ಲೇಂಟನ್ನು ತಗೊಳ್ಳೇಬೇಕು. ಅವ್ರು ಯಾವುದೇ ಕಾರಣಕ್ಕೂ ರೆಫ್ಯೂಸ್ ಮಾಡೋ ಹಾಗಿಲ್ಲ. ಯಾಕಂತ ಅಂದರೆ ಅವರೇನಾದರೂ ಇಲ್ಲ ಇದು ಕಂಪ್ಲೇಂಟ್ ನಮ್ಮ ಠಾಣಾ ವ್ಯಾಪ್ತಿಗೆ ಬರೋದಿಲ್ಲ, ನೀವು ನಿಯರ್ ಏರಿಯಾದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಜೀರೋ FIR ಅಂತ ಹೇಳ್ತಾರೆ. ಇದನ್ನು ನೀವು ಯಾವುದೇ ಒಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ನೀವು FIR ಅನ್ನು ದಾಖಲಾತಿ ಮಾಡ್ಬೋದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಂಜಬೇಡಿ. ನಿಮಗೆ ಏನಾರು ಆ ಥರ ಸಮಸ್ಯೆ ಆಯಿತು ಅಂದರೆ ಅದು ಯಾವುದೇ ಸ್ಥಳ ಆಗಿರಲಿ, ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಜೀರೋ FIR ಫೈಲ್ನ ಕಾಪಿ ಮಾಡಿ, ಹಾಗೆ ಅವ್ರ ಹತ್ರ ಡಿಮ್ಯಾಂಡ್ ಮಾಡಿ ಫೈಲ್ ಜೀರೋ FIR ಆ್ಯಂಡ್ ಗಿವ್ ಮಿ ಕಾಪಿ ಅಂದರೆ ಜೀರೋ FIRನ ಫೈಲ್ ಮಾಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಗೆ ಇದರ ಒಂದು ಪ್ರತಿಯನ್ನು ನಮಗೆ ಕೊಡಿ, ಕಾಪಿಯನ್ನು ಕೊಡಿ ಅಂತೇಳಿ ನೀವು ಡಿಮ್ಯಾಂಡ್ ಮಾಡಿ ಕೇಳಿ ಪಡಿಬೋದು. ಇರ್ರೆಸ್ಪೆಕ್ಟಿವ್ ಆಫ್ ಕ್ರೈಮ್ ಪ್ಲೇಸ್ ಅಂತ ಅಂದರೆ ನಿಮಗೆ ಕ್ರೈಮ್ ನಡೆದಂಥ ಸ್ಥಳ ಆ ಒಂದು ಠಾಣಾ ವ್ಯಾಪ್ತಿಗೆ ಬರಲಿಲ್ಲ ಅಂದರೂ ಕೂಡ ನೀವಲ್ಲಿ ಜೀರೋ FIRನ ಫೈಲ್ ಮಾಡ್ಬೋದು. ನಂತರ ಆ ಪೊಲೀಸ್ ಅಧಿಕಾರಿಗಳು ಆ ಒಂದು FIR ಕಾಪಿನ ಅದಕ್ಕೆ ಸಂಬಂಧಪಟ್ಟ ಆ ಏರಿಯಾಗೆ ಸಂಬಂಧಪಟ್ಟ ಠಾಣೆಗೆ ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ನೀವು ಇದರಲ್ಲಿ ಯಾವುದೇ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೊದಲು ನಿಮ್ಮ ಕೆಲಸ ಜೀರೋ FIRನ ಫೈಲ್ ಮಾಡೋದು. ಎಷ್ಟು ಬೇಗ ನೀವು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಸುರಕ್ಷತೆ ಸಿಗುತ್ತೆ ಮತ್ತು ಸಂರಕ್ಷಣೆ ಆಗಿರ್ತೀರ. ರೈಟ್ ನಂಬರ್ 2, ರೈಟ್ ಟು ಈಕ್ವಲ್ ಪೇ. ನೋಡಿ ಸ್ನೇಹಿತರೆ, ಇದು ಇಲ್ಲಿ ಒಂದು ಮುಖ್ಯವಾದ ಅಂಶ. ನೋಡಿ, ನೀವು ಹೆಂಗಸರು ಗಂಡಸರು, ಅವರು ಹೆಂಗಸರಿದ್ದಾರೆ ನಾವು ಗಂಡಸರಿದ್ದೀವಿ ಅಂತೇಳಿ ಮೇಲು ಕೀಳು ಆ ಥರ ಎಲ್ಲ ಯಾವುದೂ ಇಲ್ಲ. ಅವರ ಮೇಲೂ ನಾವು ಕೀಳು ಕೆಳಗೆ ಆ ಥರ ಎಲ್ಲ ಏನೂ ಇಲ್ಲ. ಎಲ್ರಿಗೂ ಒಂದು ಸಮಾನವಾದಂಥ ಒಂದು ಪೇ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ, ನಾವು ಮಾಡೋವಂಥ ಕೆಲಸ ಅದು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಈಗ ಒಂದು ಆಫೀಸು, ಒಂದು ಕಂಪನಿಯಲ್ಲಿ ಒಬ್ಬ ಪುರುಷ ಏನು ಕೆಲಸ ಮಾಡ್ತಾನೋ ಅದೇ ಕೆಲಸ ಮಹಿಳೆನೂ ಕೂಡ ಮಾಡ್ತಾರೆ ಅಂತ ಅಂದರೆ ಅವ್ರಿಗೂ ಕೂಡ ಒಂದು ಈಕ್ವಲ್ ಸಮಾನತೆ ಇರುತ್ತೆ. ಆ ಒಂದು ಪೇಮೆಂಟ್ ಅನ್ನೋದು, ಒಂದು ಪೇ ಅನ್ನೋದು ಅವ್ರಿಗೂ ಕೂಡ ಸಮವಾಗಿ ಕೊಡಬೇಕಾಗುತ್ತೆ. ಅವರು ಪುರುಷರಿದ್ದಾರೆ ಅಂತೇಳಿ ಅವರಿಗೆ ಜಾಸ್ತಿ, ನೀವು ಮಹಿಳೆಯರಿದ್ದೀರಾ ಅಂತೇಳಿ ನಿಮಗೆ ಕಡಿಮೆ ಕೊಡುವಂಥ ರೈಟ್ಸ್ ಯಾವುದೇ ಕಾರಣಕ್ಕೂ ಇಲ್ಲ.
ಅದೇ ಸಮಾನ ಕೆಲಸಕ್ಕೆ ಸಮಾನ ವೇತನ. ಅವ್ರು ಏನು ಕೆಲಸ ಮಾಡ್ತಾರೋ ಅದೇ ಕೆಲಸ ನೀವು ಮಹಿಳೆಯರು ನೀವು ಮಾಡ್ತೀರಾ ಅಂದರೆ ನಿಮಗೂ ಕೂಡ ಅದೇ ವೇತನವನ್ನು ಕೊಡಲೇಬೇಕಾಗುತ್ತೆ. ಆ ಒಂದು ಕಾಯ್ದೆ ಕೂಡ ಇದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಕಾಯ್ದೆ ಇದೆ. ಒಂದು ವೇಳೆ ಅದರಲ್ಲಿ ಏನಾದ್ರು ನಿಮಗೆ ಲೋಪದೋಷ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಿಮ್ಮ ಕೆಲಸಕ್ಕೆ ಅವರು ಸರಿಯಾದ ವೇತನ ಕೊಡ್ತಾ ಇಲ್ಲ ಅಂತ ಅಂದರೆ, ಕಡಿಮೆ ಕೊಡ್ತಿದ್ರೆ ಅಂತಂದರೆ ನೀವು ಲೇಬರ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡಬಹುದು. ಈ ಒಂದು ವಿಷಯನ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ರೈಟ್ ನಂಬರ್ 3, ಈಕ್ವಲ್ ರೈಟ್ಸ್ ಇನ್ ಅನ್ಸೆಸ್ಟ್ರಲ್ ಪ್ರಾಪರ್ಟಿ. ರಿಪೀಟ್ ಮಾಡ್ತೀನಿ, ಈಕ್ವಲ್ ರೈಟ್ಸ್ ಇನ್ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದರೆ ಇದು ಕೂಡ ಮುಖ್ಯವಾದ ಒಂದು ಅಂಶ. ಎಲ್ಲ ಹೆಣ್ಮಕ್ಳು ಗಮನಿಸ್ಬೇಕಿಲ್ಲಿ. ಏನು ಅಂತ ಅಂದರೆ, ತಂದೆ ತಾಯಿಯ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಸಮಾನವಾದ ಹಕ್ಕು ಮಹಿಳೆಯರಿಗೂ ಕೂಡ ಇದೆ. ಇವಾಗ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿ ಪಾಲಿದೆ, ಹೆಣ್ಣು ಮಕ್ಕಳಿಗೆ ಆಸ್ತಿ ಪಾಲಿಲ್ಲ ಅನ್ನೋದು ಇಲ್ಲ ಸ್ನೇಹಿತರೆ. ಇವಾಗ ನಿಮಗೂ ಮಹಿಳೆಯರಿಗೆ ನಿಮಗೂ ಕೂಡ ಒಂದು ಆಸ್ತಿಯಲ್ಲಿ ಸಮಪಾಲು, ಅವರಿಗೆ ಗಂಡು ಮಕ್ಕಳಿಗೆ ಎಷ್ಟು ಪಾಲು ಆಸ್ತಿ ಇರುತ್ತೋ ಅದೇ ಸಮಪಾಲು ನಿಮಗೂ ಕೂಡ ಸೇರಬೇಕಾಗುತ್ತೆ. ನೀವು ಬೇಕಾದರೆ ಡಿಮ್ಯಾಂಡ್ ಮಾಡ್ಬೋದು. ಡಾಟರ್ ಕ್ಯಾನ್ ಡಿಮ್ಯಾಂಡ್ ಪೋರ್ಷನ್. ಮಗಳು ತನ್ನ ಆಸ್ತಿಗಾಗಿ, ತನ್ನ ಪ್ರಾಪರ್ಟಿಗಾಗಿ ತಂದೆ ಹತ್ರ, ತಾಯಿ ಹತ್ರ ಡಿಮ್ಯಾಂಡ್ ಮಾಡ್ಬೋದು. ರೈಟ್ ನಂಬರ್ 4, ಫ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಫ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಯಾರು ಪ್ರೆಗ್ನೆನ್ಸಿ ಇರ್ತಾರೋ ಮಹಿಳೆಯರು, ಅವರಿಗೆ ಉಚಿತ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ ಸರ್ಕಾರದಿಂದ. ಫ್ರೀ ಆ್ಯಂಬುಲೆನ್ಸ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಆ್ಯಂಬುಲೆನ್ಸ್ ಸೇವೆ ಇರುತ್ತೆ ಸರ್ಕಾರದಿಂದ. ನೀವು ಬಡವರಾಗಿರ್ರಿ, ಶ್ರೀಮಂತರಾಗಿರ್ರಿ, ನಿಮಗೆ ಆ್ಯಂಬುಲೆನ್ಸ್ನ ಅವಶ್ಯಕತೆ ಇದ್ದೇ ಅಂದಾಗ ಗರ್ಭಿಣಿಯ ಸಮಯದಲ್ಲಿ ನಿಮಗೆ ಉಚಿತವಾಗಿ ಸರ್ಕಾರದಿಂದ ಆ್ಯಂಬುಲೆನ್ಸ್ನ ಸೇವೆ ಇರುತ್ತೆ. ಇದೆಲ್ಲದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ 2011ರಿಂದ ಈ ಒಂದು ಕಾನೂನು ಜಾರಿಯಾಗಿದೆ. ಹಾಗಾಗಿ ನೀವು ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ಕಾರದ ಸೇವೆಯನ್ನು, ಉಚಿತ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ನೀವು ಬಳಸ್ಕೊಳ್ಬಹುದಾಗಿದೆ. ಇದು ನಿಮ್ಮ ಹಕ್ಕಾಗಿದೆ ಮಹಿಳೆಯರೇ. ನೆಕ್ಸ್ಟ್ ರೈಟ್ ನಂಬರ್ 5, ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ. ರೈಟ್ ನಂಬರ್ 5, ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ನೋಡಿ ಸ್ನೇಹಿತರೆ, ಇದು ತುಂಬ ಕಡೆ ಮಹಿಳೆಯರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಕಂಪನಿಯಲ್ಲಿ, ಒಂದು ಕಾರ್ಖಾನೆಯಲ್ಲಿ, ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಇರ್ತಾರೆ. ಎಲ್ಲರೂ ಕೂಡ ನಾವು ಸಮಾನವಾಗಿ ನೋಡಬೇಕು. ಅದರಲ್ಲಿ ಕೆಲವು ಕಡೆ ಎಲ್ಲ ಈ ಒಂದು ಕಂಪನಿಗಳಲ್ಲಿ, ಆಫೀಸ್ಗಳಲ್ಲೆಲ್ಲ ಒಂಥರ ಬ್ಯಾಡ್ ಆ್ಯಕ್ಟಿವಿಟೀಸ್ ಎಲ್ಲ ಆಗೋದನ್ನೆಲ್ಲ ನಾವು ಗಮನಿಸಿದ್ದೀವಿ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಕೆಲಸ ಹೆಣ್ಮಕ್ಳು ಮಹಿಳೆಯರು ನೀವು ಒಂದು ಕಡೆ ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಯಾವುದೇ ಥರ ಒಂದು ಲೈಂಗಿಕ ಶೋಷಣೆ ಆಗ್ತಾ ಇದೆ ಅಂತ ಅಂದರೆ, ನಿಮ್ಮ ಹತ್ರ ಮಿಸ್ಬಿಹೇವಿಯರ್ ಏನಾರು ಮಾಡ್ತಿದ್ದಾರೆ ಅಂತ ಅಂದರೆ, ನಿಮ್ಮನ್ನು ಎದುರಿಸ್ತಾ ಇದ್ದಾರೆ, ಗದರಿಸ್ತಾ ಇದ್ದಾರೆ ಅಂತ ಅಂದರೆ, ಅವಾಗಲೂ ಕೂಡ ನಿಮ್ಮ ಒಂದು ರೈಟ್ಸ್ ಇದೆ. ನೀವು ಅಲ್ಲಿ ಕಂಪನಿಯಲ್ಲಿ ICC ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಒಂದು ಇರುತ್ತೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ನ ಮಾಡ್ಬೋದು, ತಿಳ್ಕೊಳ್ಳಿ. ಯಾಕಂದರೆ ಈ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಮಹಿಳೆಯರು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಹಂಗಾಗಿ ಈ ಥರ ಏನಾದ್ರು ಸಮಸ್ಯೆ ನಿಮಗೆ ಆಯಿತು ಅಂತ ಅಂದರೆ, ಏನೋ ನೋ ಸೆಕ್ಷುವಲ್ ಹರಾಸ್ಮೆಂಟ್, ಯಾವುದೇ ಥರ ಲೈಂಗಿಕ ಶೋಷಣೆ ಮಾಡೋ ಹಾಗಿಲ್ಲ, ಅದೇ ರೀತಿ ಮಿಸ್ಬಿಹೇವಿಯರ್ ಮಾಡೋ ಹಾಗಿಲ್ಲ ನಿಮ್ಮ ಹತ್ರ, ಹಾಗೆ ರೀತಿ ಗದರಿಸೋದು ಇದೆಲ್ಲ ಮಾಡೋ ಹಾಗಿಲ್ಲ. ಆ ಥರ ಏನಾದರೂ ನಿಮಗೆ ಕಂಡು ಬಂದಲ್ಲಿ ನೀವು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ ಆ ಒಂದು ಕಂಪನಿಯಲ್ಲಿ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ನ ಮಾಡ್ಬೋದು, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು. ಹಾಗೆ ನೋಡಿ, ಯಾವುದೇ ಒಂದು ಕಂಪನಿ ಆಗಲಿ, ಆ ಕಂಪನಿಯ ಡೈರೆಕ್ಟರು ಪ್ರತಿ ವರ್ಷ ಆ ಒಂದು ಕಂಪನಿಯ ಡೀಟೇಲ್ಸನ್ನು MCA ಅವರಿಗೆ ಆಡಿಟ್ ಮಾಡಿ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ICC ರಿಪೋರ್ಟ್ನು ಕೂಡ ಅವರು ಸಲ್ಲಿಸಬೇಕಾಗುತ್ತೆ MCAಗೆ. ಹಾಗಾಗಿ ಆ ಒಂದು ICC ಅನ್ನೋದು ಅಲ್ಲಿ ಏನಾದರೂ ಇಲ್ಲ ಅಂತಂದರೆ, ಆ ಕಂಪನಿ ಇಲ್ಲ ಅಂತ ಅಂದರೆ ಆ ಕಂಪನಿ ಮೇಲೆ ಲೀಗಲ್ ಆಗಿ ಆ್ಯಕ್ಷನ್ ತಗೊಳ್ತಾರೆ. ಈ ಒಂದು ಹಕ್ಕನ್ನು ನೀವು ತಿಳಿದುಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ರೈಟ್ ನಂಬರ್ 6, ರೈಟ್ ಟು ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ಪಬ್ಲಿಕ್ ಪ್ಲೇಸಸ್. ನೋಡಿ, ಪಬ್ಲಿಕ್ ಪ್ಲೇಸಸ್ಸಲ್ಲೂ ಕೂಡ ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ, ತೊಂದರೆಗಳಾಗ್ತಾ ಇರುತ್ತೆ, ದೌರ್ಜನ್ಯ ಆಗ್ತಾ ಇರುತ್ತೆ, ಶೋಷಣೆಗೆ ಒಳಗಾಗ್ತಾ ಇರ್ತೀರಾ. ಇವೆಲ್ಲ ಕೂಡ ಕಾಮನ್ ಆಗಿದ್ದಾವೆ. ಸೊ ನೋಡಿ, ಇವೆಲ್ಲ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ದೀರಾ. ಇದರಿಂದ ಎಲ್ಲ ಆಚೆ ಬರಬೇಕು ಅಂದರೆ ನಿಮ್ಮ ಒಂದು ಕಾನೂನು ಹಕ್ಕುಗಳನ್ನು ನೀವು
ಖಂಡಿತವಾಗಿ ತಿಳ್ಕೊಂಡಿರಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ನೋಡಿ, ಒಂದು ಪಬ್ಲಿಕ್ ಪ್ಲೇಸಲ್ಲಿ ನಿಮಗೆ ಯಾವುದೇ ಥರದ ಒಂದು ಹರಾಸ್ಮೆಂಟ್, ಯಾವುದೇ ಥರ ಒಂದು ಶೋಷಣೆ ಅಂತ ಅಂದರೆ, ಎಕ್ಸಾಂಪಲ್ ನೋಡಿ, ಯಾರೋ ಒಬ್ಬರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಪದೇ ಪದೇ ಫಾಲೋ ಮಾಡ್ತಾ ಇದ್ದಾರೆ, ರಿಪೀಟೆಡ್ ಕಾಲ್ಸ್ ಮಾಡೋದು, ಮೆಸೇಜಸ್ ಮಾಡೋವಂಥದ್ದು, ಫಾಲೋಯಿಂಗ್ ವುಮೆನ್, ನಿಮ್ಮನ್ನು ಫಾಲೋ ಮಾಡುವಂಥದ್ದು, ಮಾನಿಟರಿಂಗ್ ಎ ವುಮೆನ್ಸ್ ಮೂಮೆಂಟ್ಸ್ ಅಂದರೆ ನಿಮ್ಮ ಚಲನವಲನಗಳನ್ನು ಅಬ್ಸರ್ವ್ ಮಾಡೋದು, ಗಮನಿಸೋದು, ಇದು ಯಾವುದೇ ಒಂದು ಮಾಡಿದ್ರು ಕೂಡ, ಇದು ಯಾವುದೇ ಒಂದು ಹರಾಸ್ಮೆಂಟ್ ಶೋಷಣೆ ಮಾಡಿದ್ರು ಕೂಡ ನೀವು ಒಂದು ಕಾನೂನುಬದ್ಧವಾಗಿ ಒಂದು ಕಂಪ್ಲೇಂಟನ್ನು ಮಾಡಿ ನೀವು ಅವ್ರ ಮೇಲೆ ಕೇಸ್ ಮಾಡ್ಬೋದು. ನೆಕ್ಸ್ಟ್, ರೈಟ್ ನಂಬರ್ 7, ಮೆಟರ್ನಿಟಿ ಲೀವ್ ರೈಟ್ಸ್. ಮಹಿಳೆಯರೇ, ಸ್ನೇಹಿತರೆ ನೋಡಿ, ಮೆಟರ್ನಿಟಿ ಲೀವ್ ರೈಟ್ಸ್ ಇದು ಒಂದು ಮುಖ್ಯವಾದ ಒಂದು ಪಾಯಿಂಟು. ತುಂಬ ಜನ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಅವರ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ರೆಗ್ನೆನ್ಸಿಗಿಂತ ಮುಂಚೆ, ಪ್ರೆಗ್ನೆನ್ಸಿ ಆದಮೇಲೆ ಅವ್ರ ಒಂದು ಭಯ, ನಾನು ಪ್ರೆಗ್ನೆನ್ಸಿ ಆದರೆ ನನ್ನ ಒಂದು ಜಾಬ್ ಕೆರಿಯರ್ಗೆ ಏನಾದ್ರು ತೊಂದರೆ ಆಗುತ್ತಾ, ನಮ್ಮ ಫ್ಯಾಮಿಲಿಗೆ ಸಮಸ್ಯೆ ಆಗುತ್ತಾ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಒಂದು ಕಾನೂನು ಹಕ್ಕಿದೆ ಸರ್ಕಾರದಿಂದ. ನೋಡಿ, ನೀವು ಒಂದು ಒಳ್ಳೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಒಂದು ಒಳ್ಳೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಂದರೆ ಇದರಲ್ಲೂ ಕೂಡ ನಿಮಗೆ ಬೆನಿಫಿಟ್ ಇದೆ. ಏನಪ್ಪ ಅಂದರೆ ಮೆಟರ್ನಿಟಿ ಲೀವು ನಿಮ್ಮ ಒಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ, ಅಂದರೆ 8 ವೀಕ್ಸ್ ಬಿಫೋರ್ ಡೆಲಿವರಿ, ಅಂದರೆ ಪ್ರೆಗ್ನೆನ್ಸಿ ಡೇಟ್ಗಿಂತ ಬಿಫೋರು 8 ವೀಕ್ಸ್ ನೀವು ಪೇಯ್ಡ್ ಲೀವನ್ನು ತಗೊಳ್ಬೋದು, ಮೆಟರ್ನಿಟಿ ಲೀವನ್ನು ತಗೊಳ್ಬೋದು. ಆಫ್ಟರ್ ಡೆಲಿವರಿ 18 ವೀಕ್ಸ್ ಚೈಲ್ಡ್ ಬರ್ತ್, ಆಫ್ಟರ್ ಡೆಲಿವರಿ ಚೈಲ್ಡ್ ಬರ್ತ್ ಆದಮೇಲೆ ನೀವು 18 ವೀಕ್ಸ್ ಮೆಟರ್ನಿಟಿ ಪೇಯ್ಡ್ ಲೀವನ್ನು ತಗೊಳ್ಬೋದು. ಟೋಟಲ್ ಆಗಿ ನಿಮಗೆ ಈ ಒಂದು ಆ್ಯಕ್ಟ್ ಬಂದು 2017ರಿಂದ ಜಾರಿಯಾಗಿರೋದು, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತೇಳಿ. ಟೋಟಲ್ ಆಗಿ ನಿಮಗೆ 26 ವಾರಗಳ ಒಂದು ಪೇಯ್ಡ್ ಮೆಟರ್ನಿಟಿ ಲೀವ್ ಸಿಗುತ್ತೆ ಸ್ನೇಹಿತರೆ. ಇದರ ಒಂದು ಸದುಪಯೋಗನ ನೀವು ಪಡೆದುಕೊಳ್ಳಿ. ಓಕೆ, ನೆಕ್ಸ್ಟ್, ರೈಟ್ ನಂಬರ್ 8, ನೋ ಅರೆಸ್ಟ್ ಆಫ್ ವುಮೆನ್ ಅಟ್ ನೈಟ್ 6 PM to 6 AM. ನೋಡಿ, ನೈಟ್, ರಾತ್ರಿ ಸಮಯದಲ್ಲಿ ಮಹಿಳೆಯರನ್ನು ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡುವಾಗಿಲ್ಲ ಪೊಲೀಸ್ ಅಧಿಕಾರಿಗಳು. ಆ ಒಂದು ರೂಲ್ಸ್, ಆ ಒಂದು ನಿಯಮ ಇಲ್ಲ. ಒಂದು ವೇಳೆ ಅವರೇನಾದರೂ ಖತರ್ನಾಕ್ ಇದ್ದಾರೆ, ಟೆರರಿಸ್ಟ್ ಇದ್ದಾರೆ, ಮಹಿಳೆ ಅಂತ ಅಂದರೆ ಅಂಥ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕು ಅಂತ ಅಂದರೆ ಪೊಲೀಸ್ ಅಧಿಕಾರಿಗಳು ರಿಟರ್ನ್ ಪರ್ಮಿಷನನ್ನು ತರಬೇಕು. ಬರವಣಿಗೆ ಪತ್ರ, ನ್ಯಾಯಾಧೀಶರಿಂದ ರಿಟರ್ನ್ ಪರ್ಮಿಷನನ್ನು ತರಬೇಕಾಗತ್ತೆ. ಹಂಗೆ ತಂದರೂ ಕೂಡ ಅವರು ಡೈರೆಕ್ಟಾಗಿ ಮಹಿಳೆಯನ್ನು ಅರೆಸ್ಟ್ ಮಾಡೋವಾಗಿಲ್ಲ. ಆ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಂದ್ರೆ ಫೀಮೇಲ್ ಆಫೀಸರ್ಸ್ ಅವ್ರ ಜೊತೆ ಇರಬೇಕು. ಫೀಮೇಲ್ ಆಫೀಸರ್ಸಿಗೆ ಮಾತ್ರನೇ ರೈಟ್ಸ್ ಇದೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ. ಯಾವುದೇ ಕಾರಣಕ್ಕೂ ಪುರುಷ ಅಂದರೆ ಜೆಂಟ್ಸ್ ಅವ್ರನ್ನ, ಮಹಿಳಾ ಕೈದಿಯನ್ನು ಅರೆಸ್ಟ್ ಮಾಡೋವಾಗಿಲ್ಲ. ಈ ಒಂದು ನಿಯಮಗಳನ್ನ ನೀವು ತಿಳ್ಕೊಂಡಿರಬೇಕು. ಹಾಗೆ ಸ್ಪೆಷಲ್ ಪ್ರಿಕಾಷನ್ಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಅಂದರೆ ಅವರ ಒಂದು ಘನತೆಗೆ ಧಕ್ಕೆ ಬರದ ಹಾಗೆ ಒಂದು ಸ್ಪೆಷಲ್ ಪ್ರಿಕಾಷನ್ಸನ್ನು ಅವರು ತಗೊಳ್ಬೇಕಾಗತ್ತೆ. ಸುಮ್ಮನೆ ಸಾದಾ ಸೀದಾ ಬಂದು ಅರೆಸ್ಟ್ ಮಾಡುವಾಗಿಲ್ಲ. ಕೆಲವೊಂದು ಪ್ರಿಕಾಷನರ್ಸನ್ನು ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ, ಅವರ ಘನತೆಗೆ ಧಕ್ಕೆ ಬರದೋ ಇರೋ ಹಾಗೆ. ಓಕೆ, ನೆಕ್ಸ್ಟ್, ರೈಟ್ ನಂಬರ್ 9, ನೋ ಫೋರ್ಸ್ಡ್ ಸ್ಟ್ರಿಪ್ ಸರ್ಚ್ ಬೈ ಮೇಲ್ ಪೊಲೀಸ್. ನೋಡಿ, ಇದು ಕೂಡ ತಿಳ್ಕೊಳ್ಳಿ ಸ್ನೇಹಿತರೆ, ಇದು ಒಂದು ಮುಖ್ಯವಾದ ಪಾಯಿಂಟು. ಒಬ್ಬ ಪುರುಷ ಪೊಲೀಸ್ ಅಧಿಕಾರಿ ಮಹಿಳೆಯನ್ನು ಒಬ್ಬ ಮಹಿಳೆ ಕೈದಿ ಇದ್ದರೆ ಅವರನ್ನು ಸರ್ಚ್ ಮಾಡೋ ಒಂದು ಅಧಿಕಾರ ಅವರಿಗೆ ಇರೋದಿಲ್ಲ. ಅವ್ರನ್ನ ತಪಾಸಣೆ ಮಾಡೋ ಅಧಿಕಾರ ಪುರುಷ ಅಧಿಕಾರಿಗೆ ಇರೋದಿಲ್ಲ. ಅವ್ರನ್ನ ಸರ್ಚ್ ಮಾಡಬೇಕಾಗಿರೋದು ಓನ್ಲಿ ಫೀಮೇಲ್ ಆಫೀಸರ್. ಸರ್ಚ್ ಓನ್ಲಿ ಬೈ ಫೀಮೇಲ್ ಆಫೀಸರ್ಸ್. ಫೀಮೇಲ್ ಆಫೀಸರ್ಸ್ ಏನಿರ್ತಾರೋ ಅವ್ರು ಮಾತ್ರ ಮಹಿಳಾ ಕೈದಿಯನ್ನು ತಪಾಸಣೆ ಮಾಡಲಿಕ್ಕೆ ಅಧಿಕಾರ ಇದೆ. ಮೇಲ್ ಆಫೀಸರ್ಸ್ ಯಾವುದೇ ಕಾರಣಕ್ಕೂ ಅವ್ರನ್ನ ಟಚ್ ಮಾಡೋ ಹಾಗಿಲ್ಲ, ಅವ್ರನ್ನ ತಪಾಸಣೆ ಮಾಡೋ ಒಂದು ಅಧಿಕಾರ ಅವರಿಗೆ ಇರೋದಿಲ್ಲ. ಲಾ ಏನಿಡುತ್ತೆ, ಓನ್ಲಿ ಫೀಮೇಲ್ ಆಫೀಸರ್ಸ್ ಕ್ಯಾನ್ ಸರ್ಚ್ ವುಮೆನ್. ಮಹಿಳಾ ಕೈದಿಗಳನ್ನ ಮಹಿಳಾ ಪೊಲೀಸ್ ಆಫೀಸರ್ಗೆ ಮಾತ್ರನೇ ಸರ್ಚ್ ಮಾಡಬೇಕು. ಪುರುಷ ಆಫೀಸರ್ಸ್ಗಳು ಅವ್ರನ್ನ ಸರ್ಚ್ ಮಾಡೋ ಹಾಗಿಲ್ಲ. ಈ ಒಂದು ಹಕ್ಕಿದೆ. ನೆಕ್ಸ್ಟ್, ರೈಟ್ ನಂಬರ್ 10, ರೈಟ್ ಟು ಪ್ರೈವಸಿ ಫಾರ್ ಸೆಕ್ಷುಯಲ್ ಕ್ರೈಮ್ಸ್. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ. ರೈಟ್ ನಂಬರ್ 10, ರೈಟ್ ಟು ಪ್ರೈವಸಿ ಫಾರ್ ಸೆಕ್ಷುಯಲ್ ಕ್ರೈಮ್ಸ್. ನೋಡಿ ಸ್ನೇಹಿತರೆ, ಇದು ಹೊರಗಡೆ ತುಂಬ ಜನಗಳು ಈ ಒಂದು ಸಮಸ್ಯೆಗೆ ಫೇಸ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಈ ಒಂದು ಸೆಕ್ಷುಯಲ್ ಕ್ರೈಮ್ ಅಂತ ಒಂದು ಆದಾಗ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಾಗ ಮಹಿಳೆಯರಿಗೆ ಅದನ್ನು ಪಬ್ಲಿಕ್ ಮಾಡಿಬಿಡ್ತಾರೆ. ಪಬ್ಲಿಕ್ ಮಾಡಿ ಅವರ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾರೆ. ಅವರ ಒಂದು ಜೀವನಕ್ಕೆ, ಅವರ ಜೀವನವನ್ನೇ ಹಾಳು ಮಾಡ್ತಾರೆ. ನೋಡಿ, ಈ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ.
ಸೊ ಅದನ್ನು ಕೂಡ ಮಾಡುವಾಗಿಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಔಟ್ ಮಾಡುವಾಗಿಲ್ಲ, ಪಬ್ಲಿಕ್ ಮಾಡುವಾಗಿಲ್ಲ, ಅದನ್ನ ಪ್ರೈವಸಿಯಾಗಿ ಇಡಬೇಕು, ಗುಪ್ತವಾಗಿ ಇಡಬೇಕು. ನಿಮಗೆ ಏನಾದರೂ ನಿಮ್ಮ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಅಂದರೆ ಆ ಒಂದು ವಿಚಾರವನ್ನು ಪೊಲೀಸ್ನವರಾಗಿರ್ಬೋದು, ಪ್ರೆಸ್ನವರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕಾಗುತ್ತೆ. ಈ ಒಂದು ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮಾಡುವಾಗಿಲ್ಲ, ಪ್ರೈವಸಿಯನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಒಂದು ಐಡೆಂಟಿಟಿ, ನಿಮ್ಮ ಒಂದು ವಿಳಾಸ, ನಿಮ್ಮ ಒಂದು ಪರ್ಸನಲ್ ಪ್ರೊಫೆಷನಲ್ ಡೀಟೇಲ್ಸನ್ನು ಎಲ್ಲದನ್ನು ಕೂಡ ಗುಪ್ತವಾಗಿ ಇಡಬೇಕು. ಇದು ಒಂದು ರೈಟ್ಸ್ ಇದೆ. ಹಾಗೆಯೇ ಮೆಡಿಕಲ್ ನೋ ಮೀಡಿಯಾ ಆರ್ ನೋ ಡಿಸ್ಕ್ಲೋಸರ್, ಮೀಡಿಯಾದವರು ಕೂಡ ಅಷ್ಟೇ ಇದನ್ನು ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮಾಡುವಾಗಿಲ್ಲ, ಅವರು ಕೂಡ ಪ್ರೈವಸಿಯಾಗಿ ಇಡಬೇಕಾಗತ್ತೆ. ಮೆಡಿಕಲ್ ಎಕ್ಸಾಮ್ ಕೆನಾಟ್ ಬಿ ರಿವೀಲ್ಡ್. ಮೆಡಿಕಲ್ ಎಕ್ಸಾಮಿನೇಷನ್ ಆಗಿದೆ ಅಂದರೆ ಅದನ್ನು ಕೂಡ ರಿವೀಲ್ ಮಾಡುವಾಗಿಲ್ಲ, ಅದನ್ನು ಕೂಡ ಪ್ರೈವಸಿಯಾಗಿ ಇಡಬೇಕಾಗುತ್ತೆ. ಕಾನ್ಫಿಡೆನ್ಷಿಯಾಲಿಟಿ ಇನ್ ಅಬಾರ್ಷನ್ ಕೇಸಸ್, ಒಂದು ವೇಳೆ ಅಬಾರ್ಷನ್ ಏನಾದರೂ ಆಯಿತು ಅಂದರೆ ಆ ಒಂದು ವಿಚಾರನೂ ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕಾಗುತ್ತೆ, ಇದನ್ನು ಕೂಡ ಪಬ್ಲಿಕ್ ಮಾಡೋವಾಗಿಲ್ಲ. ಈ ಒಂದು ಕಾನೂನು ಹಕ್ಕು ನಿಮ್ಮದಾಗಿದೆ. ನೆಕ್ಸ್ಟ್ ರೈಟ್ ನಂಬರ್ 11, ರೈಟ್ ಎಗೇನೆಸ್ಟ್ ಡೊಮೆಸ್ಟಿಕ್ ವಯೋಲೆನ್ಸ್. ರಿಪೀಟ್ ಮಾಡ್ತೀನಿ, ರೈಟ್ ನಂಬರ್ 11, ರೈಟ್ ಎಗೇನೆಸ್ಟ್ ಡೊಮೆಸ್ಟಿಕ್ ವಯೋಲೆನ್ಸ್. ನೋಡಿ, ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವಯೋಲೆನ್ಸ್ ಆ್ಯಕ್ಟ್. ಡೊಮೆಸ್ಟಿಕ್ ವಯೋಲೆನ್ಸ್ ಆ್ಯಕ್ಟ್ 2005 ಪ್ರಕಾರ ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಹೋದ್ಮೇಲೆ ಅವರವರ ಮನೆಗಳಲ್ಲಿ ಫೇಸ್ ಮಾಡುವಂಥ ಒಂದು ಸಮಸ್ಯೆಗಳು ಜಾಸ್ತಿ ಇದೆ, ಕಾಮನ್ ಆಗಿಬಿಟ್ಟಿದೆ. ಏನು ಅವರಿಗೆ ಅವರ ಗಂಡ ಹೆಂಡತಿ ನಡುವೆ ಒಂದು ಮೆಂಟಲಿ ಟಾರ್ಚರ್ ಆಗ್ಬೋದು, ಫಿಸಿಕಲ್ ಟಾರ್ಚರ್ ಆಗ್ಬೋದು, ವರ್ಬಲಿ, ಎಮೋಷನಲ್ಲಿ ಯಾವ್ಯಾವ ಥರ ನಿಮಗೆ ಒಂದು ತೊಂದರೆ ಆಗ್ತಾ ಇರುತ್ತೆ ಒಂದು ಗಂಡನ ಮನೆಯಿಂದ. ಅವ್ರೇನಾದ್ರು ನಿಮ್ಮ ಕಡೆ ನಿಮಗೆ ಫಿಸಿಕಲ್ ಅಬ್ಯೂಸ್ ಅಂದರೆ ದೈಹಿಕವಾಗಿ ಏನಾದ್ರು ತೊಂದರೆ ಕೊಡ್ತಿದ್ದಾರಾ, ಮೆಂಟಲಿ ಮಾನಸಿಕವಾಗಿ ಏನಾದ್ರು ತೊಂದರೆ ಕೊಡ್ತಿದ್ದಾರಾ, ವರ್ಬಲ್ ಆಗಿ, ಎಮೋಷನಲ್ ಆಗಿ, ಈ ಥರ ಏನಾದ್ರು ನೀವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ, ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ, ಅದರಿಂದನೂ ಕೂಡ ನೀವು ಸಂರಕ್ಷಣೆ ಮಾಡ್ಕೋಬೋದು. ಯಾವ ಥರ ಅಂತಂದರೆ ಲೀಗಲ್ ರೆಮಿಡೀಸ್ ಅಂತ ಇದೆ ನೋಡಿ. ಪ್ರೊಟೆಕ್ಷನ್ ಆರ್ಡರ್, ನಿಮಗೇನಾದರೂ ಫಿಸಿಕಲಿ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಮನೆಯವರು, ಗಂಡ ಅಥವಾ ಗಂಡನ ಮನೆಯವರು ಅಂತ ಅಂದರೆ ನೀವು ಪ್ರೊಟೆಕ್ಷನ್ ಆರ್ಡರನ್ನು ತರ್ಬೋದು. ಹಾಗೆ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತಂದರೆ, ಗಂಡ ಅಥವಾ ಗಂಡನ ಮನೆಯವರು ನಿಮ್ಮನ್ನು ಆಚೆ ಹಾಕಿದ್ದಾರೆ ಅಂತ ಅಂದರೆ ರೆಸಿಡೆನ್ಸ್ ಆರ್ಡರ್ನು ಕೂಡ ತರ್ಬೋದು. ನೀವು ಗಂಡನ ಮನೆಯಲ್ಲಿ ಇರೋದಕ್ಕೆ ಒಂದು ಆರ್ಡರನ್ನು, ಒಂದು ಆಜ್ಞೆನ ನೀವು ತರ್ಬೋದು ಕೋರ್ಟ್ ಮುಖಾಂತರ. ಅದೇ ಥರ ಮಾನಿಟರಿ ರಿಲೀಫ್ ಕೂಡ ಸಿಗುತ್ತೆ. ಫ್ರೀ ಲೀಗಲ್ ಏಡ್ ಅಂದರೆ ಉಚಿತ ಕಾನೂನು ಸೇವೆಗಳನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಈ ಥರ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡ್ತಿರ್ತಾರೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಹಕ್ಕನ್ನು ತಿಳಿದುಕೊಂಡು ಅವರೆಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ರೈಟ್ ನಂಬರ್ 11 ಕೂಡ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬ ಮಹಿಳೆಯರಿಗೆ. ಹಾಗೆ ರೈಟ್ ನಂಬರ್ 12, ರೈಟ್ ಟು ಸ್ತ್ರೀಧನ್. ರೈಟ್ ಟು ಸ್ತ್ರೀಧನ್ ನೋಡಿ, ಸ್ತ್ರೀಧನ್ ಅಂದರೆ ವರದಕ್ಷಿಣೆ ಅಂತೇಳಿ ಏನು ಕೊಟ್ಟಿರ್ತಾರಲ್ಲ ಹೆಣ್ಣಿನ ಮನೆಯಿಂದ ಮದುವೆ ಆದಮೇಲೆ. ಒಂದು ಹೆಣ್ಣು ಮದುವೆಯಾಗಿ ಹೋದ್ಮೇಲೆ ಆ ಹೆಣ್ಣಿನ ಮನೆಯಿಂದ ಏನು, ಹಾಗೆ ಹೆಣ್ಣಿನ ರಿಲೇಟಿವ್ಸ್ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಏನೇನು ಕೊಟ್ಟಿರ್ತಾರೆ, ಗಿಫ್ಟ್ ಆಗಿರ್ಬೋದು, ಮನಿ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಪ್ರಾಪರ್ಟಿ ಕೊಟ್ಟಿರ್ಬೋದು. ಒಂದು ಮದುವೆಯ ಸಂದರ್ಭದಲ್ಲಿ ಅವ್ರು ಏನೇನು ಕೊಟ್ಟಿರ್ತಾರೋ ಅದೆಲ್ಲ ಕೂಡ ಅವ್ರದ್ದೇ ಆಗಿರುತ್ತೆ, ಆ ಒಂದು ಮಹಿಳೆಯದೇ ಆಗಿರುತ್ತೆ, ಆ ಒಂದು ಹೆಣ್ಣು ಮಗಳದೇ ಆಗಿರುತ್ತೆ. ಅದರ ಮೇಲೆ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಗಂಡನಿಗಾಗಲಿ ಗಂಡನ ಮನೆಯವರಿಗಾಗಲಿ ಆ ಒಂದು ಪ್ರಾಪರ್ಟಿ ಮೇಲೆ, ಆ ಒಂದು ವಸ್ತುಗಳ ಮೇಲೆ ಯಾವುದೇ ಥರ ಅಧಿಕಾರವಿಲ್ಲ. ಆ ಬಂದಿರುವಂಥ ವಸ್ತುಗಳೆಲ್ಲ ಅವರದೇ ಆಗಿರುತ್ತದೆ, ಅವಳ ಸ್ತ್ರೀಧನವಾಗಿರುತ್ತದೆ. ನೆಕ್ಸ್ಟ್ ರೈಟ್ ನಂಬರ್ 13, ರೈಟ್ ಟು ಅಡಾಪ್ಟ್ ಬೇಬಿ. ನೋಡಿ, ರೈಟ್ ಟು ಅಡಾಪ್ಟ್ ಬೇಬಿ, ಮಗುವನ್ನು ದತ್ತು ತಗೊಳ್ಳೋ ಒಂದು ಅಧಿಕಾರನೂ ಕೂಡ ಹೆಣ್ಣು ಮಕ್ಕಳಿಗೆ ಇದೆ. ಅವರು ಸಿಂಗಲ್ ವುಮೆನ್ ಆರ್ ಮ್ಯಾರಿಡ್ ವುಮೆನ್, ಅವರು ಸಿಂಗಲ್ ಆಗಾದರೂ ಇರಲಿ ಅಥವಾ ಮದುವೆ ಆದರೂ ಆಗಲಿ, ಅವರ ಒಂದು ಮಗುವನ್ನು ದತ್ತು ತಗೊಂಡು ಆ ತಾಯಿತನದ ಸುಖವನ್ನು ಅನುಭವಿಸಲಿಕ್ಕೆ ಸಂಪೂರ್ಣ ಅಧಿಕಾರ ಅವರಿಗಿದೆ. ಲೀಗಲ್ ಆಗಿ ಮಗುವನ್ನು ಅಡಾಪ್ಟ್ ಮಾಡಿಕೊಂಡು ಅವರು ಸಾಕ್ಬೋದು, ಅವರ ಒಂದು ತಾಯಿತನದ ಸುಖವನ್ನು, ಸಂತೋಷವನ್ನು ಕಾಣಬಹುದು. ಇದರಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ. ಜುವೆನಿಲ್ ಜಸ್ಟಿಸ್ ಆ್ಯಕ್ಟ್ 2015 ಪ್ರಕಾರ ಇದು ಕೂಡ ಒಂದು ಕಾನೂನಿದೆ ಇದರಲ್ಲಿ. ನೆಕ್ಸ್ಟ್ ರೈಟ್ ನಂಬರ್ 14, ಪ್ರೊಟೆಕ್ಷನ್ ಎಗನೆಸ್ಟ್ ಫೋರ್ಸ್ಡ್ ರಿಲಿಜಿಯಸ್ ಕನ್ವರ್ಷನ್ ಆಫ್ಟರ್ ಮ್ಯಾರೇಜ್. ನೋಡಿ ಸ್ನೇಹಿತರೆ, ನೀವು ಯಾರೋ ಒಬ್ಬರನ್ನ ಪ್ರೀತಿಸಿ
ಮದುವೆ ಆಗ್ತೀರಾ ಅಂತ ಅಂದರೆ ಅವರ ಒಂದು ರಿಲಿಜಿಯನ್ ಬೇರೆ ಇತ್ತು ಅಂದರೆ, ಸಪೋಸ್ ನೀವು ಹಿಂದೂ ಆಗಿ ಒಬ್ಬ ಮುಸ್ಲಿಂ ಹುಡುಗನ ನೀವು ಮದುವೆ ಆಗ್ತೀರಾ ಅಥವಾ ಕ್ರಿಶ್ಚಿಯನ್ ಹುಡುಗನ ಮದುವೆ ಆಗ್ತೀರಾ ಅಂತ ಅಂದಾಗ ಅವರು ಗಂಡನ ಮನೆಯವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡೋ ಹಾಗಿಲ್ಲ. ನೀವು ನಿಮಗೆ ಇಷ್ಟ ಬಂದ ಹಾಗೆ ಇಷ್ಟ ಬಂದ ಒಂದು ಧರ್ಮವನ್ನು ಪಾಲಿಸ್ಕೊಂಡು ನೀವು ಸಂತೋಷವಾಗಿರ್ಬೋದು. ಮತವನ್ನು ನಿಮ್ಮ ಇಷ್ಟವಾದ ಧರ್ಮವನ್ನು ನೀವು ಪಾಲಿಸ್ಬೋದು. ಯಾವುದೇ ಕಾರಣಕ್ಕೂ ಮತಾಂತರಕ್ಕೆ ಅವಕಾಶವಿಲ್ಲ. ಫೋರ್ಸ್ಫುಲ್ಲಿಯಾಗಿ ನಿಮ್ಮ ಗಂಡ ಆಗಿರ್ಬೋದು, ಅವರ ಮನೆಯವರಾಗಿರ್ಬೋದು, ನೀನು ರಿಲಿಜಿಯನ್ ಚೇಂಜ್ ಮಾಡ್ಕೊ, ಮತಾಂತರ ಆಗು ಅಂತೇಳಿ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡೋವಾಗಿಲ್ಲ. ನಿಮ್ಮ ಇಷ್ಟ ಬಂದ ಧರ್ಮದಲ್ಲಿ ನೀವು ಬದುಕ್ಬೋದು. ಅದು ಕೂಡ ನಿಮ್ಮ ಹಕ್ಕಾಗಿದೆ. ಫೋರ್ಸ್ಡ್ ಕನ್ವರ್ಷನ್ ಕ್ರಿಮಿನಲ್ ಅಫೆನ್ಸ್. ಫೋರ್ಸ್ ಮಾಡೋದು ಕೂಡ ಒಂದು ಅಪರಾಧವಾಗಿದೆ. ಯಾರು ಕೂಡ ನಿಮ್ಮನ್ನು ಫೋರ್ಸ್ ಮಾಡೋ ಹಾಗಿಲ್ಲ. ರಿಲಿಜಿಯನ್ ಈಸ್ ಎ ಪರ್ಸನಲ್ ಚಾಯ್ಸ್. ಚೇಂಜ್ ರಿಲಿಜನ್ ಪ್ರೊಟೆಕ್ಷನ್ ಬೈ ಇಂಡಿಯನ್ ಲಾ. ನೋಡು, ಧಾರ್ಮಿಕತೆ ಅನ್ನೋದು ನಿಮ್ಮ ಒಂದು ಪರ್ಸನಲ್ ಚಾಯ್ಸು. ಅದನ್ನು ಚೇಂಜ್ ಮಾಡು ಅಂತ ಹೇಳಿದಾಗ ನೀವು ಮಾಡೋ ಅಂಥ ನೆಸೆಸಿಟಿ ಇಲ್ಲ. ನಿಮಗೆ ಇಷ್ಟ ಬಂದ ಧರ್ಮದಲ್ಲಿ ನೀವು ಬದುಕ್ಬೋದು. ನೆಕ್ಸ್ಟ್, ರೈಟ್ ನಂಬರ್ 15, ರೈಟ್ ಟು ಡೈವೋರ್ಸ್. ಒಂದು ವೇಳೆ ನೀವು ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ನಿಮ್ಮ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ, ಸುಖವಾಗಿ ಶಾಂತಿಯಾಗಿ ನೀವು ನೆಮ್ಮದಿಯಾಗಿ ಬದುಕ್ತಾ ಇಲ್ಲ, ನಿಮಗೆ ಯಾವುದೇ ಥರ ಅವರಿಂದ ಸುಖವಿಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಅಂತ ಅಂದರೆ, ಅವರ ಗಂಡನ ಮನೆಯವರ ಕಡೆಯಿಂದನೂ ನಿಮಗೆ ಹೊಂದಾಣಿಕೆ ಇಲ್ಲ ಅಂತಂದರೆ, ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಡೈವರ್ಸ್ ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ನಿಮಗೆ ಅಧಿಕಾರ ಇದೆ. ಇದರಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ. ಹೇಗೆ ಅವ್ರ ಮನೆಯಲ್ಲಿ ನಿಮಗೆ ಮೆಂಟಲ್ ಕ್ರಿಯಲಿಟಿ ಅಂದರೆ ಮಾನಸಿಕವಾಗಿ ಏನಾರು ತೊಂದರೆ ಆಗ್ತಿದ್ರೆ, ಫಿಸಿಕಲ್ ಕ್ರಿಯಲಿಟಿ ದೈಹಿಕವಾಗಿ ಏನಾರು ತೊಂದರೆ ಆಗ್ತಿದ್ರೆ, ಡೌರಿ ಹರಾಸ್ಮೆಂಟ್ ನೋಡಿ, ವರದಕ್ಷಿಣೆ ಏನಾರು ಕಿರುಕುಳ ಕೊಡ್ತಾ ಇದ್ದರೆ ಗಂಡ ಅಥವಾ ಗಂಡನ ಮನೆಯವರು, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನೀವು ಡೈವರ್ಸ್ ಆಗ್ಬೋದು. ನಿಮಗೆ ಇಷ್ಟ ಇಲ್ಲದ ಬದುಕಲ್ಲಿ ನೀವು ಬದುಕಲೇಬೇಕು ಅನ್ನೋ ಯಾವುದೇ ಥರ ಒಂದು ಕಾನೂನು ಇಲ್ಲ. ನೀವು ಆ ಒಂದು ಸಂಬಂಧ ಇಷ್ಟ ಇಲ್ಲ ಅಂತಂದರೆ ನೀವು ಡೈವರ್ಸ್ ಮಾಡಿಕೊಂಡು ಬೇರೆ ಆಗ್ಬೋದು. ಇಫ್ ಅನ್ಹ್ಯಾಪಿ ಆರ್ ಫೇಸಿಂಗ್ ಕ್ರಿಯಲ್ಟಿ ಎ ವುಮೆನ್ ಕ್ಯಾನ್ ಲೀಗಲಿ ಚೂಸ್ ಡೈವರ್ಸ್. ಅವರು ಸಂತೋಷವಾಗಿಲ್ಲ, ಅವರ ವೈವಾಹಿಕ ಜೀವನ ಸಂತೋಷವಾಗಿಲ್ಲ ಅಂತ ಅಂದರೆ ಅವರು ಆ ಒಂದು ಜೀವನದಿಂದ ಬಿಡುಗಡೆ ಆಗ್ಬೋದು. ಡೈವರ್ಸ್ ತಗೊಂಡು ಬಿಡುಗಡೆ ಆಗ್ಬೋದು, ಸ್ವತಂತ್ರವಾಗಿ ಬದುಕೋಕ್ಕೆ ಅವಕಾಶ ಇದೆ. ನೆಕ್ಸ್ಟ್, ರೈಟ್ ನಂಬರ್ 16, ರೈಟ್ ಟು ಮೈಂಟೆನೆನ್ಸ್. ಇದು ಕೂಡ ನೀವು ತಿಳ್ಕೊಬೇಕಾಗಿರೋಂಥ ವಿಚಾರ ಸ್ನೇಹಿತರೆ. ರೈಟ್ ಟು ಮೈಂಟೆನೆನ್ಸ್, ನಿಮಗೆ ಮೈಂಟೆನೆನ್ಸ್ ಪಡೆದುಕೊಳ್ಳುವಂಥ ಸಂಪೂರ್ಣ ಅಧಿಕಾರ, ಹಕ್ಕು ನಿಮಗಿದೆ. ನೀವು ಮ್ಯಾರಿಡ್ ಆಗಿರ್ಬೋದು ಅಥವಾ ಡೈವರ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ನೀವು ನಿಮ್ಮ ಒಂದು ಮೇಂಟೆನೆನ್ಸಿಗೆ ಮಂತ್ಲಿ ಮೇಂಟೆನೆನ್ಸ್ ಆಗಿರ್ಬೋದು, ತಿಂಗಳ ಒಂದು ಖರ್ಚಿಗೆ ನಿಮಗೆ ಆಗಿರ್ಬೋದು, ನಿಮ್ಮ ಮಗುಗಾಗಿರ್ಬೋದು, ಅಂದರೆ ಫಾರ್ ಚೈಲ್ಡ್ ಸಪೋರ್ಟ್, ನಿಮ್ಮ ಮತ್ತು ನಿಮ್ಮ ಮಗುವಿನ ಒಂದು ಖರ್ಚು ವೆಚ್ಚ, ಅವರ ಮಗುವಿನ ಪಾಲನೆ ಪೋಷಣೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ನೀವು ನಿಮ್ಮ ಗಂಡನ ಕಡೆಯಿಂದ ಮೇಂಟೆನೆನ್ಸನ್ನು ನೀವು ಪಡೆದುಕೊಳ್ಳಬಹುದು. ಹಾಗೆ ಮೆಡಿಕಲ್ ಎಕ್ಸ್ಪೆನ್ಸಸ್, ನಿಮ್ಮ ಒಂದು ವೈದ್ಯಕೀಯ ವೆಚ್ಚವನ್ನು ಕೂಡ ನೀವು ನಿಮ್ಮ ಗಂಡನ ಕಡೆಯಿಂದ ಭರಿಸ್ಕೊಳ್ಬಹುದು. ವರ್ಕಿಂಗ್ ವುಮೆನ್ ಕ್ಯಾನ್ ಗೆಟ್ ಮೇಂಟೆನೆನ್ಸ್ ಇಫ್ ಇನ್ಕಮ್ ಈಸ್ ಇನ್ಸಫಿಷಿಯೆಂಟ್. ಒಂದು ವೇಳೆ ನೀವು ಕೆಲಸ ಮಾಡುವಂಥ ಮಹಿಳೆ ಆಗಿದ್ದರೆ, ನಿಮ್ಮ ಒಂದು ಇನ್ಕಮ್ ಕಡಿಮೆ ಇದ್ದರೆ, ನಿಮ್ಮ ಒಂದು ಇನ್ಕಮ್ ಕಡಿಮೆ ಇದ್ದು ನಿಮ್ಮ ಒಂದು ಫ್ಯಾಮಿಲಿ ಮೇಂಟೆನೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದಾಗ ನೀವು ನಿಮ್ಮ ಗಂಡನ ಕಡೆಯಿಂದ, ಅವರ ಮನೆ ಕಡೆಯಿಂದ ಮೇಂಟೆನೆನ್ಸನ್ನು ಪಡೆದುಕೊಳ್ಳಬಹುದು. ಇದು ಕೂಡ ನಿಮ್ಮ ಒಂದು ಕಾನೂನು ಹಕ್ಕಾಗಿದೆ. ರೈಟ್ ನಂಬರ್ 17, ರೈಟ್ ಎಗೇನೆಸ್ಟ್ ಡೌರಿ. ಆಸ್ಕಿಂಗ್, ಗಿವಿಂಗ್ ಆರ್ ಟೇಕಿಂಗ್ ಡೌರಿ ಈಸ್ ಎ ಪನಿಷಬಲ್ ಅಫೆನ್ಸ್. ನೋಡಿ ಸ್ನೇಹಿತರೆ, ವರದಕ್ಷಿಣೆ ಅನ್ನೋದು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಆದರೂ ಕೂಡ ತುಂಬ ಕಡೆ ಇದೆಲ್ಲ ನಡೀತಾ ಇದೆ. ಇದರಿಂದ ಎಷ್ಟೋ ಜನ ಹೆಣ್ಣುಮಕ್ಳುಗಳು ತಮ್ಮ ಜೀವವನ್ನು ಕಳ್ಕೊತಾ ಇದ್ದಾರೆ. ತುಂಬ ಬೇಜಾರಾಗುತ್ತೆ. ಸೊ ಈ ಒಂದು ಕಾನೂನು ಹಕ್ಕನ್ನು ನೀವು ತಿಳ್ಕೊಂಡ್ರೂ ನೀವು ಆದರೂ ಕೂಡ ಈ ಥರ ತೊಂದರೆನ ಅನುಭವಿಸ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ವರದಕ್ಷಿಣೆ ತಗೊಳ್ಳೋದು, ಕೊಡೋದು, ಪಡ್ಕೊಳ್ಳೋದು ಯಾವುದು ಕೂಡ ಅದಕ್ಕೆ ಅಧಿಕಾರ ಇಲ್ಲ. ಇದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಸೆಕ್ಷನ್ 498 IPC ಕಾಯ್ದೆಯಡಿ ಇದ್ರ ಮೇಲೆ ನಾವು ಕೇಸನ್ನ ಫೈಲ್ ಮಾಡ್ಬೋದು. ಈ ಒಂದು ಕಾನೂನು ಇದೆ. ಆ ಥರ ಏನಾದರೂ ನಿಮ್ಮ ಮೇಲೆ ವರದಕ್ಷಿಣೆ ವಿಚಾರವಾಗಿ ಕಿರುಕುಳ ಏನಾದರೂ ಆಗ್ತಾ ಇದೆ ಅಂತ ಅಂದರೆ ಈ ಸೆಕ್ಷನ್ 498A IPC ಕಾಯ್ದೆಯಡಿ ಕೇಸನ್ನು ಫೈಲ್ ಮಾಡ್ಬೋದು. ನೆಕ್ಸ್ಟ್, ರೈಟ್ ನಂಬರ್ 18,
ರೈಟ್ ಟು ರೆಫ್ಯೂಸ್ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಎ ಮೇಲ್ ಡಾಕ್ಟರ್. ಒಂದು ಸೆಕೆಂಡ್ ರಿಪೀಟ್ ಮಾಡ್ತೀನಿ. ರೈಟ್ ನಂಬರ್ 18, ರೈಟ್ ಟು ರೆಫ್ಯೂಸ್ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಎ ಮೇಲ್ ಡಾಕ್ಟರ್. ಇದು ಕೂಡ ಒಂದು ಮುಖ್ಯವಾದ ಒಂದು ಕಾನೂನು ಹಕ್ಕಾಗಿದೆ ಮಹಿಳೆಯರಿಗೆ. ನೋಡಿ ಸ್ನೇಹಿತರೆ, ನೀವು ಒಂದು ಕಡೆ ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಂತ ಅಂದಾಗ ನಿಮ್ಮನ್ನು ಮೇಲ್ ಡಾಕ್ಟರ್ ಏನಾದ್ರು ಕನ್ಸರ್ನ್ ಮಾಡ್ತಿದ್ದಾರೆ, ಅವರು ನಿಮ್ಮನ್ನು ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ ನಿಮ್ಮನ್ನು ಡೈರೆಕ್ಟಾಗಿ ಮೇಲ್ ಡಾಕ್ಟರ್ ಯಾವುದೇ ಕಾರಣಕ್ಕೂ ಟೆಸ್ಟ್ ಮಾಡೋ ಹಾಗಿಲ್ಲ. ಮಹಿಳೆ ಪೇಷಂಟಿಗೆ ಪುರುಷ ಡಾಕ್ಟರು ಏಕಾಂತವಾಗಿ ಸಪ್ರೇಟ್ ಕ್ಯಾಬಿನಲ್ಲಿ ಅವ್ರನ್ನ ತಪಾಸಣೆ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ ಯಾವುದೇ ಥರ ಅವಕಾಶ ಇಲ್ಲ. ಆ ಒಂದು ಹಾಸ್ಪಿಟಲ್ನಲ್ಲಿ ಅವರ ಜೊತೆ ಫೀಮೇಲ್ ಡಾಕ್ಟರ್ ಇರಬೇಕು ಅಥವಾ ಫೀಮೇಲ್ ನರ್ಸು, ಸಿಬ್ಬಂದಿ, ಅಸಿಸ್ಟೆಂಟ್ ಅವರಾದರೂ ಕೂಡ ಇರಲೇಬೇಕಾಗುತ್ತೆ. ಒಬ್ಬ ಮಹಿಳಾ ಪೇಷಂಟನ್ನು ಚೆಕ್ ಮಾಡಬೇಕು ಅಂತ ಅಂದರೆ ಒಬ್ಬ ಪುರುಷ ಡಾಕ್ಟರ್ ಕ್ಲಿನಿಕ್ನಲ್ಲಿ ಅವರ ಒಂದು ಕ್ಯಾಬಿನ್ನಲ್ಲಿ ಮಹಿಳಾ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ, ಮಹಿಳಾ ನರ್ಸು ಇರಬೇಕಾಗುತ್ತೆ. ಆ ಥರ ಅಂಥ ಒಂದು ಸಂದರ್ಭದಲ್ಲಿ ಅವರು ಆವಾಗ ತಪಾಸಣೆ ಮಾಡೋ ಅವಕಾಶ ಇರುತ್ತೆ. ಅದೇನೂ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಇವರು ಮೇಲ್ ಡಾಕ್ಟರ್ಗಳು ನಿಮ್ಮನ್ನು ತಪಾಸಣೆ ಮಾಡೋ ಒಂದು ಅವಕಾಶ ಇರೋದಿಲ್ಲ. ಆವಾಗ ನೀವು ಬೇಕಾದ್ರೆ ರೆಫ್ಯೂಸ್ ಮಾಡ್ಬೋದು, ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ಬೋದು. ಐ ಆಮ್ ನಾಟ್ ಕಂಫರ್ಟೇಬಲ್, ನನ್ನ ಸೇಫ್ಟಿ ಇಂಪಾರ್ಟೆಂಟ್. ಒಂದು ಲೇಡೀಸ್ ಡಾಕ್ಟರ್ನ ಅಪಾಯಿಂಟ್ ಮಾಡಿ ಕರೆಸಿ, ಇಲ್ಲ ಅಂತಂದರೆ ನಮ್ಮ ಮನೆಯವರಿಗೆ ಅವಕಾಶ ಮಾಡಿಕೊಡಿ ಇಲ್ಲಿರೋದಕ್ಕೆ ಅಂತೇಳಿ ನೀವು ಡೈರೆಕ್ಟಾಗಿ ಕ್ವಶನ್ ಮಾಡ್ಬೋದು ಆ ಡಾಕ್ಟರ್ಗೆ. ಯಾಕಂದರೆ ಇವತ್ತು ಮಹಿಳೆಯರಿಗೆ ಎಲ್ಲೂ ಕೂಡ ಸೇಫ್ ಇಲ್ಲ. ಹಾಸ್ಪಿಟಲ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಒಂದು ದೇವಸ್ಥಾನಗಳಲ್ಲಾಗಿರ್ಬೋದು, ಟ್ರಿಪ್ಪಲ್ಲಾಗಿರ್ಬೋದು, ತುಂಬ ಕಡೆ ಒಂದು ಸ್ಕೂಲು ಕಾಲೇಜುಗಳು ಅಲ್ಲೂ ಕೂಡ ಸ್ಕೂಲು ಕಾಲೇಜಲ್ಲೂ ಕೂಡ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಒಂದು ಮನೆ ಒಂದು ಪಿ ಜಿನ ಇರ್ತಾರೆ ಅಂದರೆ ಅಲ್ಲೂ ಕೂಡ ಸೇಫ್ಟಿ, ಎಲ್ಲ ಕಡೆ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗಾಗಿ ಇವೆಲ್ಲ ಕಾನೂನು ಹಕ್ಕುಗಳಿದ್ದಾವೆ. ಇದು ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಹಾಗಾಗಿ ಈ ಹಕ್ಕುಗಳನ್ನೆಲ್ಲ ನೀವೆಲ್ಲ ತಿಳ್ಕೊಬೇಕು ಸ್ನೇಹಿತರೆ. ಓಕೆ ನೋಡಿ, ನೋ ಫೀಮೇಲ್ ಅಟೆಂಡೆಂಟ್ ರೆಫ್ಯೂಸ್ ಎಕ್ಸಾಮ್. ಫೀಮೇಲ್ ಅಟೆಂಡೆಂಟು ಒಬ್ಬ ಮಹಿಳಾ ಸಿಬ್ಬಂದಿ, ಮಹಿಳಾ ಡಾಕ್ಟರ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮೇಲ್ ಡಾಕ್ಟರ್ ನಿಮ್ಮನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ. ಆ ಥರ ಏನಾದರೂ ಮಾಡ್ಲಿಕ್ಕೆ ಬಂದರೆ ನೀವು ಅದನ್ನು ರಿಫ್ಯೂಸ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ನನ್ನ ಕಂಫರ್ಟಬಲ್ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಬೋದು. ಫೀಮೇಲ್ ಅಟೆಂಡೆಂಟ್ ಪ್ರೆಸೆಂಟ್ ಎಕ್ಸಾಮ್ ಅಲೋಡು. ಫೀಮೇಲ್ ಅಟೆಂಡೆಂಟ್ ಏನಾದರೂ ಇತ್ತು ಅಂದರೆ, ಫೀಮೇಲ್ ಡಾಕ್ಟರ್ ಏನಾದರೂ ಇದ್ದರು ಅಂತ ಅಂದರೆ ಆವಾಗ ನೀವು ಎಕ್ಸಾಮ್ಗೆ ಅಲೋ ಇರುತ್ತೆ. ಮೇಲ್ ಡಾಕ್ಟರು ನಿಮ್ಮನ್ನು ಸಪ್ರೇಟಾಗಿ ಸಿಂಗಲ್ಲಾಗಿ ಅವರು ಯಾವುದೇ ಥರ ನಿಮ್ಮನ್ನು ಟೆಸ್ಟ್ ಮಾಡೋ ಹಾಗಿಲ್ಲ, ವೈದ್ಯಕೀಯ ತಪಾಸಣೆ ಮಾಡೋ ಹಾಗಿಲ್ಲ. ಈ ಒಂದು ಕಾನೂನಿದೆ. ನೆಕ್ಸ್ಟ್, ರೈಟ್ ನಂಬರ್ 19, ರೈಟ್ ಟು ಫ್ರೀ ಲೀಗಲ್ ಏಡ್. ರಿಪೀಟ್ ಮಾಡ್ತೀನಿ. ರೈಟ್ ನಂಬರ್ 19, ರೈಟ್ ಟು ಫ್ರೀ ಲೀಗಲ್ ಏಡ್ ಅಂದರೆ ನೀವು ಉಚಿತವಾಗಿ ಕಾನೂನು ಸೇವೆಗಳನ್ನ ಪಡ್ಕೊಳ್ಬೋದು ಮಹಿಳೆಯರು. ಈಗ ನಾವು ಆರ್ಥಿಕವಾಗಿ ಸಮರ್ಥರಾಗಿಲ್ಲ, ನಮಗೆ ಹಣಕಾಸಿನ ತೊಂದರೆ ಆಗಿದೆ, ನಾವು ಬಡವರಿದ್ದೀವಿ. ಅಂಥ ಸಂದರ್ಭದಲ್ಲಿ ನಿಮ್ಮದು ಏನಾದ್ರು ಒಂದು ಕೇಸ್ ಇತ್ತು ಅಂತ ಅಂದರೆ, ಒಂದು ಜಮೀನು ಕೇಸ್ ಆಗಿರ್ಬೋದು, ಒಂದು ನಿಮ್ಮ ಗಂಡ ಹೆಂಡತಿದು ಒಂದು ವೈವಾಹಿಕ ಒಂದು ಯಾವ್ದಾರು ಒಂದು ಕೇಸ್ ಇರ್ಬೋದು, ಡೈವರ್ಸ್ ಕೇಸ್ ಆಗಿರ್ಬೋದು, ಯಾವುದೇ ಕೇಸ್ ಆಗಿರ್ಬೋದು, ಪ್ರಾಪರ್ಟಿ ಕೇಸ್ ಆಗಿರ್ಬೋದು, ಯಾವುದೇ ಒಂದು ಕೇಸು ನೀವು ಗೆಲ್ಲಬೇಕು ಅಂದರೆ, ಆ ಕೇಸನ್ನು ಜಯಿಸಬೇಕು ಅಂತಂದರೆ ಒಬ್ಬ ಒಳ್ಳೆ ಲಾಯರ್ನ ಹಿಡಿಬೇಕು. ಅದಕ್ಕೆ ಸ್ವಲ್ಪ ಹಣಗಳು ಖರ್ಚಾಗುತ್ತೆ. ಅದಕ್ಕೆ ನೀವು ಆರ್ಥಿಕವಾಗಿ ಸಬಲರಾಗಿಲ್ಲ ಅಂತ ಅಂದರೆ, ಆರ್ಥಿಕ ತೊಂದರೆ ಸಹ ಇದೆ ಅಂತ ಅಂದರೆ, ನೀವು ಆ ಕೇಸ್ನಿಂದ ಹಿಂದೆ ಸರಿಯೋದಲ್ಲ. ನೀವು ಸರ್ಕಾರದಿಂದ ಕೆಲವೊಂದು ಉಚಿತ ಕಾನೂನು ಸೇವೆಗಳನ್ನ ನೀವು ಪಡ್ಕೊಳ್ಬೋದು. ಅದು ಹೇಗೆ ನೋಡಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, DLSA ಅಂತ ಹೇಳ್ತಾರೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕರಣ ಅಂತ ಇದೆ. ಹಾಗೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕರಣ ಅಂತೇಳಿ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಉಚಿತ ಕಾನೂನು ಸಲಹೆಗಳನ್ನ ನೀವು ಅಲ್ಲಿ ಪಡ್ಕೊಳ್ಬೋದು, ಸಹಾಯವನ್ನು ತಗೊಳ್ಬೋದು, ನಿಮ್ಮ ಕೇಸನ್ನು ನೀವು ಮುಂದುವರಿಸ್ಬೋದು. ತುಂಬ ಜನ ಏನು ಮಾಡ್ತಾರೆ, ಒಳ್ಳೆ ಲಾಯರ್ ನೀಡಬೇಕಾಗುತ್ತೆ, ಹಣ ಖರ್ಚಾಗುತ್ತೆ, ನಾವು ಕೇಸ್ ಗೆಲ್ಲೋದಕ್ಕಾಗಲ್ಲ ಅಂತೇಳಿ ಹಿಂದೆ ಸರಿದ್ಬಿಡ್ತಾರೆ, ಸೋಲನ್ನು ಒಪ್ಕೊಂಡ್ಬಿಡ್ತಾರೆ. ಅಂಥ ತಪ್ಪು ಕೆಲಸಗಳನ್ನ ಮಾಡಬೇಡಿ. ಈ ಥರ ಒಂದು ಕಾನೂನು ಹಕ್ಕುಗಳು, ಈ ಥರ ಒಂದು ಮಹಿಳೆಯರಿಗೆ ಅಂತಲೇ ಕೆಲವೊಂದು ಸೇವೆಗಳು, ಕಾನೂನು ಸೇವೆಗಳಿದ್ದಾವೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಿಮ್ಮ ಕಾನೂನು ಹಕ್ಕುಗಳು ಇದ್ದಾವೆ. ಟೋಟಲ್ಲು 19 ಕಾನೂನು ಹಕ್ಕುಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲಿ ತನಕ ನಾವು ಮೋಸ ಹೋಗೋರಿದ್ದೀವೋ ಅಲ್ಲಿ ತನಕ ನಮ್ಮನ್ನು ಮೋಸ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ನಮ್ಮ ಒಂದು ಹಕ್ಕುಗಳನ್ನು
ಸರ್ಕಾರ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಸಾಮಾಜಿಕ, ಮಾನಸಿಕ, ಶೈಕ್ಷಣಿಕ, ಆರ್ಥಿಕ ಶೋಷಣೆಯಿಂದೆಲ್ಲ ಸುರಕ್ಷವಾಗೋಣ. ನಮ್ಮ ಕಾನೂನು ಹಕ್ಕುಗಳು ನಮಗೆ ಸರಿಯಾಗಿ ಗೊತ್ತಿದೆ ಅಂತ ಅಂದರೆ ನಮ್ಮನ್ನು ಯಾರು ಕೂಡ ಮೋಸ ಮಾಡಲಿಕ್ಕೆ ಆಗೋಲ್ಲ. ತುಂಬ ಜನ ಹೆಣ್ಣು ಮಕ್ಕಳುಗಳು ಈ ಒಂದು ಕಾನೂನು ಹಕ್ಕುಗಳು ಗೊತ್ತಿಲ್ಲದೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಅವರು ಜೀವನೇ ಕಳ್ಕೊತಾ ಇದ್ದಾರೆ. ಎಸ್ಪೆಷಲಿ ಕೆಲವೊಂದು ವಿಚಾರಗಳು ನನಗೆ ಭಾಳ ಬೇಜಾರಾಗುತ್ತೆ. ಒಂದು ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಆಮೇಲೆ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಬಿರುಕು ಆಗಿರ್ಬೋದು, ಗಂಡನ ಮನೆ ಜಗಳ, ಈ ಥರದ್ದೆಲ್ಲ ಸಾಕಷ್ಟು ಸಂಕಷ್ಟಗಳು ಹೆಣ್ಣು ಮಕ್ಕಳುಗಳು ಫೇಸ್ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ. ಈ ಎಲ್ಲ ಕಾನೂನು ಹಕ್ಕುಗಳನ್ನು ನೀವು ಅರಿತುಕೊಂಡು ನಿಮ್ಮ ಜೀವನವನ್ನು ಸಂರಕ್ಷಿತವಾಗಿ, ಸುಖವಾಗಿ, ಸಂತೋಷವಾಗಿ ಬಾಳಿ. ನಾವೆಲ್ಲ ಹೇಗೆ ಚೆನ್ನಾಗಿ ಸಂತೋಷವಾಗಿರ್ತೀವೋ ನಿಮಗೂ ಕೂಡ ಅಷ್ಟೇ ಸಮಾನವಾದ ಹಕ್ಕಿದೆ. ನೀವು ಕೂಡ ಸಮಾಜದಲ್ಲಿ ಚೆನ್ನಾಗಿರಬೇಕು. ನೀವು ಇದ್ರೇ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಒಂದು ಹೊಸ ಇನ್ಫಾರ್ಮೇಟಿವ್ ವಿಷಯದೊಂದಿಗೆ, ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭವಾಗಲಿ.